Good morning, my dear students. See, in the earlier class we have understood about the determinants of firm's supply curve. In that we have discussed about two concepts. One is technological progress and another one is input price, isn't it? Then what do you mean by technological progress? See, we know that as we increase the number of inputs, even the output will be increased. So when we increase the factors of production, that is, if we increase the inputs, then even the output level will be increased. Okay, then what happens? Even the cost will be increased because you are using more number of inputs to produce more number of output. That only if you use the technology there. If you use the technology there, what happens? We can have the inputs plus technology to produce more number of output or more number of units of output. Then what about the cost? ಕಾಸ್ಟ್ ಏನಾಗುತ್ತೆ ಅಲ್ಲಿ ಮಾರ್ಜಿನಲ್ ಕಾಸ್ಟ್ ಅಂದರೆ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಟೆಕ್ನಾಲಜಿ ಯೂಸ್ ಮಾಡ್ತೀರಲ್ವಾ, ಅಷ್ಟು ಭಾಳ ಟೈಮ್ ಕೂಡ ಬೇಡ ನಿಮಗೆ, ಮತ್ತು ಭಾಳ ಅಲ್ಲಿ ಇನ್ಪುಟ್ ಕಾಸ್ಟ್ನ ನೀವು ಬೇರ್ ಮಾಡಬೇಕಾಗಿಲ್ಲ, ಯಾಕಂದರೆ ಟೆಕ್ನಾಲಜಿ ಯೂಸ್ ಮಾಡ್ಕೋತಿದ್ದೀರಾ. ಸೊ ಹೆನ್ಸ್ ವಿ ಕ್ಯಾನ್ ಸೇ ದ್ಯಾಟ್ ದ ಮಾರ್ಜಿನಲ್ ಕಾಸ್ಟ್ ಡಿಕ್ರೀಸಸ್. ಮಾರ್ಜಿನಲ್ ಕಾಸ್ಟ್ ಏನಾಗುತ್ತಂತೆ ಕಡಿಮೆ ಆಗುತ್ತೆ ಇಲ್ಲಿ. ಆ್ಯಂಡ್ ಆ್ಯಸ್ ಅ ರಿಸಲ್ಟ್ ದ ಮಾರ್ಜಿನಲ್ ಕಾಸ್ಟ್ ಕರ್ವ್ ಶಿಫ್ಟ್ ಟು ದ ರೈಟ್ ವರ್ಡ್. ಮಾರ್ಜಿನಲ್ ಕಾಸ್ಟ್ ಕಡಿಮೆ ಆಗ್ತಿದೆ ಅಂದರೆ ಏನರ್ಥ ಅಲ್ಲಿ ಅಂದರೆ ದ ಮಾರ್ಜಿನಲ್ ಕಾಸ್ಟ್ ಮೂವ್ ಟು ದ ರೈಟ್ ವರ್ಡ್, ಆರ್ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಶಿಫ್ಟ್ ಟು ದ ಡೌನ್ ವರ್ಡ್. ಓಕೆ, ದೆನ್ ವಾಟ್ ಹ್ಯಾಪನ್ಸ್ ಟು ದ ಸಪ್ಲೈ ಕರ್ವ್? ಆ ಟೈಮಲ್ಲಿ ಸಪ್ಲೈ ಕರ್ವ್ ಏನಾಗುತ್ತೆ? ದ ಸಪ್ಲೈ ಕರ್ವ್ ವಿಲ್ ಮೂವ್ ಟು ದ ರೈಟ್. Okay, supply curve of the firm will shift to the right. It means what? When you are having a technological progress during your production process, then the firm can supply more number of units to the market. ಭಾಳ ಪ್ರಾಡಕ್ಟ್ಸ್ ಕೂಡ ಪ್ರೊಡ್ಯೂಸ್ ಆಗಿರುತ್ತೆ, ಹಾಗಾಗಿ ಸಪ್ಲೈ ಆಫ್ ಗೂಡ್ಸ್ ಆಫ್ ದ ಪ್ರಾಡಕ್ಟ್ಸ್ ಏನಾಗುತ್ತಂತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ದೆನ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಇನ್ಪುಟ್ ಪ್ರೈಸ್ ಅಲ್ವಾ. ಸೊ ಇನ್ಪುಟ್ ಪ್ರೈಸ್ ಅಂದರೆ ಏನಲ್ಲಿ ಏನು ತಿಳ್ಕೊಂಡ್ರಿ? ವೆನ್ ದ ಇನ್ಪುಟ್ ಪ್ರೈಸ್ ಇನ್ಕ್ರೀಸಸ್ ಈವನ್ ದ ಪ್ರೊಡಕ್ಷನ್ ಕಾಸ್ಟ್ ಇನ್ಕ್ರೀಸಸ್ ಅಲ್ವಾ. ಸೊ ಫ್ಯಾಕ್ಟರ್ಸ್ ಆಫ್ ಇನ್ಪುಟ್ ಏನಿರುತ್ತೆ? ರಾ ಮೆಟೀರಿಯಲ್ಸ್ ಇರ್ಬೋದು, ದ ವೇಜ್ ವಾಟ್ ಯು ಆರ್ ಗಿವಿಂಗ್ ಫಾರ್ ಲೇಬರ್ಸ್ ಇರ್ಬೋದು. ಓಕೆ, ಸೊ ಇದೆಲ್ಲ ಜಾಸ್ತಿ ಆಗ್ತಾ ಹೋದಂಗೆ ಓವರ್ ಆಲ್ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತಂತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಆವಾಗ ಓವರ್ ಆಲ್ ಮಾರ್ಜಿನಲ್ ಕಾಸ್ಟ್ ಏನಾಗುತ್ತೆ? ಸೊ ಈವನ್ ದ ಮಾರ್ಜಿನಲ್ ಕಾಸ್ಟ್ ಆಲ್ಸೋ ಇನ್ಕ್ರೀಸಸ್. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋದಂಗೆ ಮಾರ್ಜಿನಲ್ ಕಾಸ್ಟ್ ಇರ್ಬೋದು, ಆವ್ರೇಜ್ ಕಾಸ್ಟ್ ಇರ್ಬೋದು, ಏನಾಗುತ್ತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ದೆನ್ ಹೌ ಡಸ್ ದ ಮಾರ್ಜಿನಲ್ ಕಾಸ್ಟ್ ಮೂವ್? ದೆನ್ ವಾಟ್ ಈಸ್ ದ ಶಿಫ್ಟ್ ಆಫ್ ದಿಸ್ ಮಾರ್ಜಿನಲ್ ಕಾಸ್ಟ್ ಕರ್ವ್? ದೆನ್ ಸೇಮ್ ದ ಮಾರ್ಜಿನಲ್ ಕಾಸ್ಟ್ ಕರ್ವ್ ಶಿಫ್ಟ್ ಟು ದ ಲೆಫ್ಟ್ ವರ್ಡ್. ಲೆಫ್ಟಿಗೆ ಶಿಫ್ಟ್ ಆಗಿಬಿಡುತ್ತೆ ಮಾರ್ಜಿನಲ್ ಕಾಸ್ಟು. ಮೀನ್ಸ್ ಇಟ್ ಮೂವ್ಸ್ ಅಪ್ವರ್ಡ್ ಅಲ್ವಾ. ಜಾಸ್ತಿ ಆಗ್ತಿದೆ ಮಾರ್ಜಿನಲ್ ಕಾಸ್ಟ್ ಅಂದರೆ ವಿ ಕ್ಯಾನ್ ಸೇ ದ್ಯಾಟ್ ಮಾರ್ಜಿನಲ್ ಕಾಸ್ಟ್ ಶಿಫ್ಟ್ ಟು ದ upward. Then what happens to the supply curve? Supply curve ಯಾವ ರೀತಿ ಬರುತ್ತೆ? Supply curve shift to the left. ಲೆಫ್ಟಿಗೆ ಬರುತ್ತೆ ಸಪ್ಲೈ ಕರ್ವು. ಸಪ್ಲೈ ಕರ್ವ್ ಲೆಫ್ಟಿಗೆ ಬರ್ತಿದೆ ಅಂದರೆ ಏನರ್ಥ? ಅಟ್ ದಿಸ್ ಟೈಮ್ ದ ಫರ್ಮ್ ಕ್ಯಾನ್ ಸಪ್ಲೈ ಲೆಸ್ ನಂಬರ್ ಆಫ್ ಯೂನಿಟ್ಸ್ ಟು ದ ಮಾರ್ಕೆಟ್. ಓಕೆ, ಸೊ ಆವಾಗ ಕಡಿಮೆ ಅಮೌಂಟ್ ಆಫ್ ಗೂಡ್ಸ್ನ ಏನು ಮಾಡುತ್ತೆ? ಸಪ್ಲೈ ಮಾಡ್ತಾ ಹೋಗುತ್ತೆ ಫರ್ಮು ಮಾರ್ಕೆಟ್ಗೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಆ್ಯಂಡ್ ಇನ್ಪುಟ್ ಪ್ರೈಸ್ ಅಂಡರ್ ದ ಹೆಡ್ಡಿಂಗ್ ಡಿಟರ್ಮಿನೆಂಟ್ಸ್ ಆಫ್ ಫರ್ಮ್ ಸಪ್ಲೈ ಕರ್ವ್. ದೆನ್ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಮಾರ್ಕೆಟ್ ಸಪ್ಲೈ, isn't it? So how do you get this supply curve or market supply? See, the market supply curve can be obtained by adding the supply curve of different individual firms. Then how do you get this supply curve actually? So supply curve ಯಾವ ರೀತಿ ಸಿಗುತ್ತೆ ನಿಮಗೆ ಅಂದರೆ supply curve can be obtained by plotting the values of output on x-axis and by plotting the different prices of a product on y-axis. So thus curve obtained, no, that can be called as what? Supply curve. Okay, then we have obtained market supply curve as what? By taking a horizontal summation of
individual firms, isn't it? So hence we obtained the formula as what? Market supply curve is equal to what? We got the formula as market supply is equal to what? That we call it as what there? SM alva. So market supply is equal to what? S1 plus S2 we set alva. So S1 plus S2. So market supply can be called as what? It is defined as a horizontal summation of different supply or horizontal summation of the values of supply values of different individual firms can be called as what? Market supply. So we can say that market supply, that is SM, can be taken by the horizontal summation of supply curves of different firms to firms in our previous explanation. Okay, so hence we can say that market supply is equal to S1 plus S2 like that. How many firm supply curve will be given out, so that you have to add it together. So by having a horizontal summation we can obtain what? Market supply. Even we have solved one of the problem related to the calculation of market supply, isn't it? So again we shall continue with the problems now. ಒಂದು ಪ್ರಾಬ್ಲಮ್ ಮಾಡಿದ್ರಿ ಮಾರ್ಕೆಟ್ ಸಪ್ಲೈ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, problem number 1 for this today's class. Look at this question. Consider the market with two firms. In the following table, columns labeled as SS1 and SS2 give the supply schedules of firm 1 and firm 2 respectively. Compute the market supply schedule. ಓಕೆ, ಇಲ್ಲಿ ನಮಗೆ ಪ್ರಾಬ್ಲಮಲ್ಲಿ ಎರಡು ಟೇಬಲ್ ಕೊಟ್ಟಿದ್ದಾರೆ. ಆ ಎರಡು ಟೇಬಲ್ ಏನು ರಿಪ್ರೆಸೆಂಟ್ ಮಾಡ್ತಿದೆ ಅಂದರೆ SS1 SS2 ಅಂದರೆ ಫಸ್ಟ್ ಫರ್ಮ್ ಸಪ್ಲೈ ವ್ಯಾಲ್ಯೂಸ್ ಎಷ್ಟಿದೆ, ನೆಕ್ಸ್ಟ್ SS2 ಅಂದರೆ ಸೆಕೆಂಡ್ ಫರ್ಮಿಂದು ಮಾರ್ಕೆಟ್ ಸಪ್ಲೈ ಎಷ್ಟಿದೆ, ಸಪ್ಲೈ ವ್ಯಾಲ್ಯೂ ಎಷ್ಟಿದೆ, ಗೂಡ್ ಸಪ್ಲೈ ಎಷ್ಟು ಮಾಡ್ತಿದೆ ಅಂತ. ನೆಕ್ಸ್ಟ್ ಫಸ್ಟಲ್ಲಿ ಪ್ರೈಸ್ ಕೊಟ್ಟಿರ್ತಾರೆ ಫಸ್ಟ್ ಕಾಲಮಲ್ಲಿ. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ಸಪ್ಲೈ ಇಯರ್. ಸೊ ಯು ಕ್ಯಾನ್ ರೈಟ್ ಡೌನ್ ದ ಕ್ವೆಶನ್ ಇನ್ ದಿಸ್ ಮ್ಯಾನರ್, ದಟ್ ಈಸ್ ಕನ್ಸಿಡರ್ a market with two firms in the following table. In the following table, columns labeled SS1 and SS2 represents अथवा give the supply schedules, give the supply schedules of firm 1 and firm 2 respectively. Compute means what? Calculate. Okay, compute andre calculate. Compute the market supply schedule. Compute market supply schedule. Okay,
So values ಬರ್ಕೊಳ್ಳೋಣ. They are given 3 columns wherein it is representing the price and supply curve values of two firms. In the first column they are given the price expressed in terms of rupees, then SS1 in kgs, the unit to represent the supply value is kgs, then in third column we have SS2 in terms of kgs. Okay, price is from 0 to 8. Zero to 8 ಇದೆ. 0 1 2 3 4 5 6 7 8. ಆಮೇಲೆ SS1 ವ್ಯಾಲ್ಯೂ, ಸಪ್ಲೈ ವ್ಯಾಲ್ಯೂ ಆಫ್ ಫರ್ಮ್ 1 0 0 0 1 2 3 4 5 6. ಸೊ ಇದು ಸಪ್ಲೈ ವ್ಯಾಲ್ಯೂಸ್ ಆಫ್ ಫರ್ಮ್ 1. ಎಷ್ಟು ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತಿದೆ ಫರ್ಮ್ 1 ಅಂದರೆ ದಟ್ ಈಸ್ ರೆಪ್ರೆಸೆಂಟೆಡ್ ಇನ್ SS1. ಓಕೆ, ನೆಕ್ಸ್ಟ್ SS2 ವ್ಯಾಲ್ಯೂಸ್ 0 0 0 0, then we have 0.5, then 1, next 1.5, then 2, 2.5. Okay, see in the problem they have given the supply values, product, how many number of products the firm is going to supply into the market. Okay, so here in the table we can observe in the supply schedule they are given in the first column the price of the products, that is in terms of rupees we can express this price 0 to 8. Next in the second column we can observe SS1 which is expressed in terms of kgs. ಎಷ್ಟು ಪ್ರಾಡಕ್ಟ್ಸ್ ಅನ್ನು ಸಪ್ಲೈ ಮಾಡ್ತಿದ್ದೀರಾ ಅಂದರೆ ಅದನ್ನು ನಾವು kgs ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ದ ಯೂನಿಟ್. ಓಕೆ, ಹಾಗಾದರೆ ಇಲ್ಲಿ SS1 ಅಂದರೆ ಫಸ್ಟ್ ಫರ್ಮ್ ಎಷ್ಟು ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತಿದೆ ಅಂತ ರೆಪ್ರೆಸೆಂಟ್ ಮಾಡೋದು SS1. ಓಕೆ, ಥರ್ಡ್ ಕಾಲಮಲ್ಲಿ SS2 ಇದೆ. SS2 ಅಂದರೆ ಸೆಕೆಂಡ್ ಫರ್ಮ್ ಎಷ್ಟು ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡುತ್ತೆ ಅಂತ ರೆಪ್ರೆಸೆಂಟ್ ಮಾಡ್ತಿದೆ. ಅಗೇನ್ ಇಟ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ kgs. ಇಷ್ಟು ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ನಮಗಿಲ್ಲಿ ಅಂದರೆ ಕಂಪ್ಯೂಟ್ ದ ಮಾರ್ಕೆಟ್ ಸಪ್ಲೈ ಶೆಡ್ಯೂಲ್. ಕಂಪ್ಯೂಟ್ ಮೀನ್ಸ್ ವಾಟ್? ಕ್ಯಾಲ್ಕುಲೇಟ್. ಓಕೆ, ಡಿಟರ್ಮೈನ್. ಸೊ ಹಿಯರ್ ಐ ಹ್ಯಾವ್ ಟು ಫೈಂಡ್ ಔಟ್ ದ ಮಾರ್ಕೆಟ್ ಸಪ್ಲೈ ವ್ಯಾಲ್ಯೂ. ನಮಗೆ ಗೊತ್ತು ಮಾರ್ಕೆಟ್ ಸಪ್ಲೈನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ಸಪ್ಲೈ ಬೈ ಟೇಕಿಂಗ್ ಅ summation of different supply values of individual firms. ಇದೊಂದು ಇಂಡಿವಿಜುವಲ್ ಫರ್ಮ್ ಸಪ್ಲೈ ವ್ಯಾಲ್ಯೂ ಇದೆ, ಇದೊಂದು ಇಂಡಿವಿಜುವಲ್ ಸಪ್ಲೈ ಫರ್ಮ್ ವ್ಯಾಲ್ಯೂ ಇದೆ. ಸೊ ಅದೆರಡೂ ನಮಗೆ ಆ್ಯಡ್ ಮಾಡಿದಾಗ ಏನು ಸಿಗತ್ತೆ ಅಂದರೆ ಮಾರ್ಕೆಟ್ ಸಪ್ಲೈ ವ್ಯಾಲ್ಯೂ ಸಿಗತ್ತೆ. ಓಕೆ, ಸೊ ಹಾಗಾದರೆ ಈಗ ಸೊಲ್ಯೂಷನ್ ಅಗೇನ್ ಯು ಹ್ಯಾವ್ ಟು ರೈಟ್ ಡೌನ್ ದಿಸ್ ಟೇಬಲ್. ಈ ಟೇಬಲ್ ಬರ್ಕೊಳ್ಳಿ, ಸಪ್ಲೈ ಶೆಡ್ಯೂಲ್ನ ಬರ್ಕೊಳ್ಳಿ. ಅಲ್ಲಿ ನೀವು ಪ್ರೈಸ್ SS1 SS2 ಅಂತ ಬರೀತೀರಾ ಅಲ್ವಾ. ರೈಟ್ ಡೌನ್ ದಿಸ್, ದೆನ್ ಗೋ ಆನ್ ಕ್ಯಾಲ್ಕುಲೇಟಿಂಗ್ ದಿಸ್ ಮಾರ್ಕೆಟ್ ಸಪ್ಲೈ ವ್ಯಾಲ್ಯೂ. ಹೌ ಡು ಯು ಡಿಟರ್ಮೈನ್? ವೆರಿ ಸಿಂಪಲ್ ಅಲ್ವಾ. ಮಾರ್ಕೆಟ್ ಸಪ್ಲೈ is equal to what? Yes, market supply is equal to SS1 plus SS2 in terms of kgs ಅಲ್ವಾ. ಸೊ ಇದೇನು ಎರಡು ಫರ್ಮಿನ್ ಸಪ್ಲೈ ವ್ಯಾಲ್ಯೂಸ್ ಇದೆ ಅಲ್ವಾ, ಇದು ನಮಗೆ ಆ್ಯಡ್ ಮಾಡಿದಾಗ ಸಿಗೋವಂಥದ್ದೇನು ಮಾರ್ಕೆಟ್ ಸಪ್ಲೈ. ಸೊ ನಾವು ಲೆಟ್ ಅಸ್ ಗೋ ಆನ್ ಆ್ಯಡಿಂಗ್ ದಿಸ್. 0 plus 0 is equal to 0. Then
0 plus 0 is 0. 0 plus 0 is 0. Okay. Then 1 plus 0. 1. Next 2 plus 0.5. ನೋಡಿ ಇಲ್ಲಿ ಬೇರೆ 0.5 kgs ಆಫ್ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಾ ಇದೆ ಸೆಕೆಂಡ್ ಫರ್ಮ್. ಯಾವಾಗ ಅಂದರೆ ವೆನ್ ದ ಪ್ರೈಸ್ ಈಸ್ 4 rupees. 0.5 ಅಂದರೆ ಎಷ್ಟಾಯಿತು ನೋಡಿ 500 grams ಅಂತ ಹೇಳ್ಬೋದಲ್ವಾ 0.5. ನೆಕ್ಸ್ಟ್ ಹಾಫ್ kg ಅಂತ ಕೂಡ ಹೇಳ್ತೀರಾ. ಸೊ 2 plus 0.5 ಅಂದರೆ 2.5. ನೆಕ್ಸ್ಟ್ 3 plus 1 is equal to what? 4. Next 4 plus 1.5 is equal to 5.5. Then 5 plus 2 is equal to 7. Okay. Then 6 plus 2.2, 6 plus 2.5, 6 plus 2.5 is equal to how much? 8.5. 8.5. So if they are given the individual firm supply value, means I can obtain market supply by adding these supply values of individual firms. ಅಂದರೆ SS1 SS2 ಈ ರೀತಿ ಇಂಡಿವಿಜುವಲ್ ಫರ್ಮ್ ಸಪ್ಲೈ ವ್ಯಾಲ್ಯೂ ಇರುತ್ತಲ್ವಾ, ಅದು ನಮಗೆ ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ ಅಂದರೆ ಮಾರ್ಕೆಟ್ ಸಪ್ಲೈ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ನಾವು ಮಾರ್ಕೆಟ್ ಸಪ್ಲೈನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ? ಬೈ ಯೂಸಿಂಗ್ ದ ಫಾರ್ಮುಲಾ SS1 ಪ್ಲಸ್ SS2 ಅಂತ ಹೇಳ್ಬೋದು. ಓಕೆ, so you can write down this very simple problem. Just we have to know that concept, that is market supply can be obtained by adding the supply values of individual firms, that is by taking a summation of individual firms. Summation of what? By taking a summation of supply values of individual firms. ಇದು ಒಂದು ಫರ್ಮ್ ಇಂಡಿವಿಜುವಲ್ ಫರ್ಮ್ ಆಗುತ್ತೆ, ಇದು ಒಂದು ಇಂಡಿವಿಜುವಲ್ ಫರ್ಮ್. ಸೊ ಇದೆರಡು ಆ್ಯಡ್ ಮಾಡಿದಾಗ ನಮಗೆ ಸಪ್ಲೈ ವ್ಯಾಲ್ಯೂ ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ? ಮಾರ್ಕೆಟ್ ಸಪ್ಲೈ ವ್ಯಾಲ್ಯೂ ಸಿಗುತ್ತೆ. ಸೊ ದ ವ್ಯಾಲ್ಯೂಸ್ ಆರ್ ಲೈಕ್ ದಿಸ್. ಓಕೆ, okay, let's move on to the next problem where they are given one firm's supply value. Okay, but they are asking us to find out the market supply schedule. Then how do you do this? The question is like this: there are three identical firms in a market. Three identical firms in a market. The following table shows the supply schedule of firm. Compute the market supply schedule. anta kelidare. Okay, so let me write this. There are three identical firms in a market. There are three identical firms in a market. The following table shows the following table shows the supply schedule. The supply schedule of firm. Compute the market supply schedule. The question is
compute the market supply schedule. Compute the market supply schedule. Market supply schedule. Compute ಅಂದ್ರೇನು? ಕ್ಯಾಲ್ಕುಲೇಟ್ ಅಲ್ವಾ? ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಟೇಬಲು. ಸಪ್ಲೈ ಶೆಡ್ಯೂಲ್ ಯಾವ ಥರ ಇದೆ ನೋಡೋಣ ಇಲ್ಲಿ. They have given price which is expressed in terms of rupees. Unit ಏನು ನಾವು ಪ್ರೈಸ್ ಇಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಂದರೆ in terms of rupees. Then SS1 unit ಕೊಟ್ಟಿಲ್ಲ, just they have given unit, so let me write that only. Okay, so units ಅಂತ ಕೊಟ್ಟಿದ್ದಾರೆ. ಪ್ರೈಸ್ ಏನಪ್ಪ ಅಂದರೆ ಇಟ್ಸ್ ರೇಂಜಿಂಗ್ ಫ್ರಮ್ 0 to 8. ಓಕೆ, 0 to 8 ಇದೆ. 0 1 2 3 4 5 6 7 8 7 8. ಓಕೆ, ನೆಕ್ಸ್ಟ್ SS1 ವ್ಯಾಲ್ಯೂಸ್ ಯಾವ ರೀತಿ ಇದೆ ಅಂದರೆ 0 0 2 4 then 6 6 8 10 12 14 10 12 14. ಸೊ ಕ್ವೆಶನ್ ಏನಿದೆ ನೋಡಿ, ದೇರ್ ಆರ್ 3 ಐಡೆಂಟಿಕಲ್ ಫರ್ಮ್ಸ್. 3 ಐಡೆಂಟಿಕಲ್ ಫರ್ಮ್ಸ್, ಬೇರೆ 3 ಫರ್ಮ್ಸ್ ನೋಡಬೇಡಿ ಇಲ್ಲಿ. ಐಡೆಂಟಿಕಲ್ ಅನ್ನೋ ವರ್ಡ್ ತುಂಬ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಅಲ್ವಾ. ಐಡೆಂಟಿಕಲ್ ಅಂದ್ರೇನು? ಸಿಮಿಲರ್ ಫರ್ಮ್ಸ್ ಅಂತ, ಸೇಮ್ ಅಂತ. ಐಡೆಂಟಿಕಲ್ ಫರ್ಮ್ಸ್ ಇನ್ ದ ಮಾರ್ಕೆಟಲ್ಲಿ 3 ಫರ್ಮ್ಸ್ ಇದ್ದಾವೆ. ಅದು ಯಾವ ರೀತಿ ಅಂದರೆ ಸೇಮ್ ಫರ್ಮ್ಸ್ ಇದೆ. ಸೇಮ್ ಫರ್ಮ್ಸ್ ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ ವಾಟ್? ಸೇಮ್ ಸಪ್ಲೈ ವ್ಯಾಲ್ಯೂ. ದೇ ವಿಲ್ ಬಿ ಸಪ್ಲೈಯಿಂಗ್ ದ ಸೇಮ್ ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರಾಡಕ್ಟ್ಸ್ ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಸಪ್ಲೈ ಶೆಡ್ಯೂಲ್ ಆಫ್ ಫರ್ಮ್ ಇಂದು ಸಪ್ಲೈ ಶೆಡ್ಯೂಲ್ ಎಷ್ಟಿದೆ ಅಂತ ತೋರಿಸ್ತಿದ್ದಾರೆ, ಕೊಟ್ಟಿದ್ದಾರೆ ವ್ಯಾಲ್ಯೂಸು. ಆಗ ನಾವಿಲ್ಲಿ ಮಾರ್ಕೆಟ್ ಸಪ್ಲೈ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗಲ್ಲಿ ಕ್ವಶನ್ ಬರುತ್ತೆ ಮ್ಯಾಮ್, ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ SS1 SS2 ಆ ಥರ ಇತ್ತು. ಸೊ ಎರಡೂ ಆ್ಯಡ್ ಮಾಡ್ತಿದ್ವಿ, ಮಾರ್ಕೆಟ್ ಸಪ್ಲೈ ಕಂಡುಹಿಡಿತಿದ್ವಿ ಅಂತ. ಇಲ್ಲ, ಆಗಿಲ್ಲ. ಇಲ್ಲಿ ಫಸ್ಟೇ ಕೊಟ್ಟಿದ್ದಾರೆ ದೇರ್ ಆರ್ 3 ಐಡೆಂಟಿಕಲ್ ಫರ್ಮ್ಸ್. ಸೊ ಐಡೆಂಟಿಕಲ್ ಅಂದ್ರೇನು? ಸೇಮ್ ಅಂತ, ಸಿಮಿಲರ್ ಅಂತ. ಅಂದರೆ ಆ ಫರ್ಮ್ಸು ಸೇಮ್ ನಂಬರ್ ಆಫ್ ಯೂನಿಟ್ಸ್ ಆಫ್ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಿದೆ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಈ ಕ್ವೆಶನ್ ಬರ್ತಾಯಿತ್ತು ಅನ್ಕೋತೀನಿ. ನಾವು ಸೊಲ್ಯೂಷನಲ್ಲಿ ಈ ಟೇಬಲ್ಸ್ ಹಾಗೇ ಇರಲಿ. ಸೇಮ್ ಅಂದ್ರೇನು? ನಾವು ಅಗೇನ್ SS2 ಅಂದರೆ ಸೆಕೆಂಡ್ ಫರ್ಮ್ ಸಪ್ಲೈ ವ್ಯಾಲ್ಯೂ ಅಂತ ತೊಗೋತೀವಿ. SS3 ಅಂದರೆ ಥರ್ಡ್ ಫರ್ಮ್ ಸಪ್ಲೈ ವ್ಯಾಲ್ಯೂ ಅಂತ ತೊಗೊಳ್ತೀವಿ. ಮಾರ್ಕೆಟ್ ಸಪ್ಲೈ ಯಾವಾಗ ಈಸಿ ಆಗುತ್ತಲ್ವ, SS1 SS2 SS3 ಆ್ಯಡ್ ಮಾಡಿದ್ರೆ ನಮಗೆ ಓವರ್ ಆಲ್ ಮಾರ್ಕೆಟ್ ಸಪ್ಲೈ ವ್ಯಾಲ್ಯೂ ಸಿಗುತ್ತೆ. ಗೊತ್ತಾಯ್ತಾ? ಯಾಕೆ ನಾನು ಸೇಮ್ SS1 ವ್ಯಾಲ್ಯೂವೇ ಬರ್ಕೋಬೇಕು SS2 SS3ಗೆ ಅಂದರೆ ದೇ ಆರ್ ಗಿವನ್ ದೇರ್ ಆರ್ 3 ಐಡೆಂಟಿಕಲ್ ಫರ್ಮ್ಸ್. ಐಡೆಂಟಿಕಲ್ ಫರ್ಮ್ಸ್ ಅಂದರೆ ಸಪ್ಲೈ ವ್ಯಾಲ್ಯೂ ಸೇಮ್ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಈಗ ಏನು ಮಾಡೋಣ, SS1 SS3 ಕೂಡ ಬರ್ಕೋಬೇಕು. ಯಾಕಂದರೆ 3 ಐಡೆಂಟಿಕಲ್ ಹೇಳಿದ್ದಾರೆ. ಇಲ್ಲಪ್ಪ ಬೇರೆ 2 ಐಡೆಂಟಿಕಲ್ ಫರ್ಮ್ಸ್ ಆಗಿದೆ, SS2 ಬರ್ಕೊಂಡಿದ್ರೆ ಸಾಕಿದ್ದು. ಒಂದು ಫರ್ಮಿಂದು ಸಪ್ಲೈ ವ್ಯಾಲ್ಯೂಸ್ ಕೊಟ್ಟರು ಅಂದರೆ ಇನ್ನೆರಡು ನಾವು ಬರ್ಕೋತೀವಿ. ಯಾಕೆ ಅಂದರೆ ದೇ ಆರ್ ಸಿಮಿಲರ್ ಫರ್ಮ್ಸ್, ದೇರ್ ಆರ್ ಐಡೆಂಟಿಕಲ್ ಫರ್ಮ್ಸ್. ಐಡೆಂಟಿಕಲ್ ಮೀನ್ಸ್ ವಾಟ್? ದೇ ಆರ್ ಹ್ಯಾವಿಂಗ್ ಅ ಸಿಮಿಲರ್ ಸಪ್ಲೈ ವ್ಯಾಲ್ಯೂಸ್ ಆಫ್ ಗೂಡ್ಸ್ ಇನ್ ಟು ದ ಮಾರ್ಕೆಟ್. ಓಕೆ, ಸೊ ಇಲ್ಲಿ SS2 ಮತ್ತೇನು SS3 ಕೂಡ ಬರುತ್ತೆ. ಓಕೆ, SS2 ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ? ನಮಗೆ ಅಲ್ಲಿ ಯೂನಿಟ್ ಕೊಟ್ಟಿಲ್ಲ, ಜಸ್ಟ್ ದೇ ಹ್ಯಾವ್ ಗಿವನ್ ಯೂನಿಟ್, ಸೊ ರೈಟ್ ಡೌನ್ ಯೂನಿಟ್ಸ್ ಅಂತಾನೆ ಬರ್ಕೊಳ್ಳಿ. SS3 ಓಕೆನಾ? ಸೊ ಯಾವ ವ್ಯಾಲ್ಯೂಸ್ ಬರೀತೀರಾ? ರೈಟ್ ಡೌನ್ ದ ಸೇಮ್ ವ್ಯಾಲ್ಯೂ, ಯಾಕಂದರೆ ಇದು ಸಿಮಿಲರ್ ಫರ್ಮ್, ಐಡೆಂಟಿಕಲ್ ಫರ್ಮ್ಸ್ ಅಂತ ಹೇಳಿದಾರಲ್ವಾ. ಸೊ 0 0 2 4 6 8 10 12 14. ಓಕೆನಾ? ನೆಕ್ಸ್ಟ್ SS3ಗೂ ಸೇಮ್ ವ್ಯಾಲ್ಯೂಸ್ ಬರುತ್ತೆ. 0 0 2 4 6 8 10 10 12 14. ಓಕೆ, ಸೊ ಈಗ ನಮಗೆ
ಇಂಡಿವಿಜುವಲ್ ಫರ್ಮ್ಸ್ ವ್ಯಾಲ್ಯೂ ಗೊತ್ತಾಯಿತು. ಹಾಗಾದ್ರೆ ಮಾರ್ಕೆಟ್ ಸಪ್ಲೈ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ. ಯಾವ ರೀತಿ? ಮಾರ್ಕೆಟ್ ಸಪ್ಲೈ ಇಸ್ ಈಕ್ವಲ್ ಟು SS1 SS2 ಪ್ಲಸ್ SS3 ಅಂತ ಮಾಡಿದ್ರೆ ನಮಗೆ ಮಾರ್ಕೆಟ್ ಸಪ್ಲೈ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಸಮೇಷನ್ ಆಫ್ SS1 SS2 ಆ್ಯಂಡ್ SS3. ಓಕೆ, market supply is equal to ಏನು SS1 ಓಕೆ ಪ್ಲಸ್ SS2 ಪ್ಲಸ್ SS3. ಏನು ಯೂನಿಟ್ಸು ಗೊತ್ತಿಲ್ಲ, ಸೊ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ, ಹಾಗೆ ಬರೆಯೋಣ. ನಾವು ಗಾನ್ ಆ್ಯಡಿಂಗ್ ದೀಸ್ 3 ಕಾಲಮ್ ವ್ಯಾಲ್ಯೂಸ್ ಸೆಕೆಂಡ್ ಥರ್ಡ್ ಫೋರ್ತ್, ದಟ್ ಈಸ್ SS1 SS2 SS3 ಆ್ಯಡ್ ಮಾಡ್ತಾ ಹೋಗೋಣ. 0 plus 0 plus 0 is 0. Next 0 plus 0 plus 0 is 0. So when the market price of product is 0 and 1, the market supply is 0. Okay, ಯಾಕಂದರೆ ಇಂಡಿವಿಜುವಲ್ ಸಪ್ಲೈ ಆಫ್ ಎ ಫರ್ಮ್ ಕೂಡ ಏನಾಗಿದೆ, ಇಂಡಿವಿಜುವಲ್ ಫರ್ಮ್ ಸಪ್ಲೈ ವ್ಯಾಲ್ಯೂ 0 ಆಗಿದೆ. ಸೊ ಮಾರ್ಕೆಟ್ ಸಪ್ಲೈ ಕೂಡ ಏನಾಗುತ್ತೆ, ಆಬ್ವಿಯಸ್ಲಿ 0 ಆಗುತ್ತೆ. ನೆಕ್ಸ್ಟ್ ಇದು ತಗೊಳ್ಳಿ. when the price is ₹2, ಎಷ್ಟಿದೆ SS1 ವ್ಯಾಲ್ಯೂ 2, SS2 ವ್ಯಾಲ್ಯೂ 2 ಇದೆ. ನೆಕ್ಸ್ಟ್ SS3 ವ್ಯಾಲ್ಯೂ 2, so you will get 6. 2 plus 2 plus 2. next when the price is ₹3 rupees ಆದಾಗ ಪ್ರಾಡಕ್ಟ್ ಪ್ರೈಸು ಮಾರ್ಕೆಟ್ ಸಪ್ಲೈ ಎಷ್ಟಾಗುತ್ತೆ, 4 plus 4 plus 4, that is we will be getting what, 12, isn't it? Next when the market price is ₹4, you will be getting the market supply value as by adding SS1 SS2 SS3. so 6 plus 6 plus 6, how much you will get, 18. okay, next when the market price is ₹5, we can get the market supply value as 8 plus 8 plus 8, that is 24. okay, 24. next when the market price value is ₹6, then we can obtain market supply value as 10 plus 10 plus 10, that is equal to what, 30. next when the market price of product is ₹7, we can get market supply value as 12 plus 12 plus 12, that is equal to how much, 36. okay, then when the market price is ₹8, we can obtain market supply value by adding SS1 SS2 and SS3. so we can get 14 plus 14 plus 14. by adding 14 3 times, how much you will get, 42. 14 3s are 42. okay, so you can write down the values here. so ಇಲ್ಲಿ ನಮಗೆ 3 ಐಡೆಂಟಿಕಲ್ ಫರ್ಮ್ಸ್ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನಮಗಿಲ್ಲಿ ಒಂದು ಫರ್ಮಿನ ಸಪ್ಲೈ ವ್ಯಾಲ್ಯೂನ ಕೊಟ್ಟಿದ್ದಾರೆ ನೋಡಿ, ಏನು SS1 ಕೊಟ್ಟಿರ್ತಾರೆ ಮತ್ತು ಡಿಫ್ರೆಂಟ್ ಪ್ರೈಸಸ್ ಆಫ್ ದ ಪ್ರಾಡಕ್ಟ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನೆರಡು ಕಾಲಮ್ನ ನಾವು ಯಾವ ರೀತಿ ಬರ್ಕೋತೀವಿ ಅಂದರೆ ಅಕಾರ್ಡಿಂಗ್ ಟು ದಾಟ್ ಸೆಂಟೆನ್ಸ್, ದಟ್ ಈಸ್ 3 ಐಡೆಂಟಿಕಲ್ ಫರ್ಮ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು SS2 ಮತ್ತು SS3 ವ್ಯಾಲ್ಯೂಸ್ ಸೇಮ್ ತಗೋತೀವಿ. ಒಂದು ಫಾರ್ಮಿನ ವ್ಯಾಲ್ಯೂ ಏನಿರುತ್ತೋ ಸಪ್ಲೈ ವ್ಯಾಲ್ಯೂ, ಅದನ್ನೇ ನಾವು ಸೆಕೆಂಡ್ ಥರ್ಡ್ ಎಷ್ಟು ನಂಬರ್ ಆಫ್ ಫಾರ್ಮ್ಸ್ ಅಂತ ಕೊಡ್ತಾರೋ ಅದಕ್ಕೆ ಕನ್ಸಿಡರ್ ಮಾಡಬೇಕು. ಸೊ ಹಂಗಾಗಿ ನಮಗಿಲ್ಲೇ SS2 SS3 ವ್ಯಾಲ್ಯೂ ಗೊತ್ತಾಯಿತು. ಈಗ ಗೊತ್ತಾದಮೇಲೆ ಮಾರ್ಕೆಟ್ ಸಪ್ಲೈ ವ್ಯಾಲ್ಯೂನ ನಾವು ಕಂಡುಹಿಡಿಬೋದು. ಯಾವ ರೀತಿ, by using the formula SS1 plus SS2 plus SS3. so by taking the summation of these, that is SS1 and SS2 and SS3, we can obtain the market supply value. they have not given the units, so hangagi ನಾನು ಅಲ್ಲಿ ಏನು ಬರೆದಿದ್ದೀನಿ, just units we are going to use. okay, so this is regarding the calculation of market supply, and already we have learnt about the market supply concept. so next we shall move on to the
price elasticity of supply. Okay, so next ಈಗ ನಾವು price elasticity of supply concept ಬಗ್ಗೆ ತಿಳ್ಕೊಳ್ಳೋಣ. Price elasticity of supply. Price elasticity of supply. So in the earlier chapters I come across the ಕಾನ್ಸೆಪ್ಟ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ಅಲ್ವಾ. ಸೊ ಇಲ್ಲಿ ನಾವು ಸಪ್ಲೈ ಕಾನ್ಸೆಪ್ಟ್ನ ತಿಳ್ಕೊಂಡ್ವಿ, ಹಾಗಾಗಿ ನಾವು ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಬಗ್ಗೆ ತಿಳ್ಕೋಬೇಕು ಆಯಿತಾ. ಸೊ ಈಗ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆಗ್ತಾ ಹೋದಂಗೆ ಸಪ್ಲೈ ಯಾವ ರೀತಿ ಆಗುತ್ತೆ, ಪ್ರಾಡಕ್ಟ್ ಸಪ್ಲೈ ಯಾವ ರೀತಿ ಆಗುತ್ತೆ, ಹಾಗಾದರೆ ನಾವಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಪ್ರೈಸ್ ಎಲಾಸ್ಟಿಸಿಟಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಓಕೆ, ದೆನ್ ವಾಟ್ ಯು ಮೀನ್ ಬೈ ದಿಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂದರೆ ಏನಪ್ಪ ಅಂದರೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಮೆಜರ್ಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಕ್ವಾಂಟಿಟಿ ಸಪ್ಲೈಡ್ ಡ್ಯೂ ಟು ದ ಚೇಂಜಸ್ ಇನ್ ದ ಪ್ರೈಸ್ ಆಫ್ ದ ಗೂಡ್. ದಟ್ ಈಸ್ ನೋನ್ ಆಸ್ ವಾಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ. ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂದರೆ ಏನು, ವಾಟ್ ಯು ಮೀನ್ ಬೈ ದಿಸ್ price elasticity of supply of a good measures the responsiveness of quantity supplied due to the change in price. Okay, supply to changes in price of the good. Okay, so what do you mean by this price elasticity of supply? Price elasticity of supply andre enu hagadre, it is going to measure the responsiveness of quantity supplied due to the changes in the price of the good. Okay, so price change ಆಗ್ತಾ ಹೋದಂಗೆ ಎಷ್ಟು ಪ್ರಾಡಕ್ಟ್ಸ್ನ ಫರ್ಮ್ ಸಪ್ಲೈ ಮಾಡ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ದೆನ್ ಹೌ ಡು ಯು ಡಿಫೈನ್ ದಿಸ್, ಹಾಗಾದರೆ ಯಾವ ರೀತಿ ಡಿಫೈನ್ ಮಾಡ್ಬೋದು ನಾವು ಅಂದರೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆಫ್ ಎ ಗುಡ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ percentage change in the quantity demanded to the percentage change in price. ಓಕೆ, ಹಾಗಾದ್ರೆ ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೀವು, ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂದರೆ, ವಿ ಡಿನೋಟ್ ದಿಸ್ ಆಸ್ ES. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ ನಾವು ES ಅಂತ ಡಿನೋಟ್ ಮಾಡ್ಬೋದು. ಓಕೆ, ಹಾಗಾದ್ರೆ ಯಾವ ರೀತಿ ಡಿಫೈನ್ ಮಾಡ್ತೀರಾ, ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆಫ್ ಅ ಗುಡ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ವಾಟ್, percentage as a ratio of percentage change in the quantity supplied to the percentage change in price.
percentage change in price. Okay, so price elasticity of supply ಯಾವ ರೀತಿ ಡಿಫೈನ್ ಮಾಡ್ತೀವಿ, ಇದು ನಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ 2 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಎಕ್ಸಾಮಲ್ಲಿ ಕೇಳ್ತಾರೆ ಪ್ರತಿ ವರ್ಷ. ಐದರ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕೇಳ್ಬೋದು, ಅದರ್ವೈಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕೇಳ್ತಾರೆ. ಅಲ್ಲಿ ನೀವು ಡಿಫೈನ್ ಅಂತ ಕೇಳಿ, ಮೀನಿಂಗ್ ಕೇಳಿ. ಓಕೆ, ಇದನ್ನ ಮೀನಿಂಗ್ ಬರೆದ್ಬಿಟ್ಟು ನೆಕ್ಸ್ಟು ಈ ಫಾರ್ಮುಲಾ ಕೂಡ ಬರಿಬೇಕು. ವಾಟ್ ಯು ಮೀನ್ ಬೈ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ ಅಂತ ಕೇಳಿದ್ರೆ 2 ಮಾರ್ಕ್ಸಿಗೆ ಬರುತ್ತೆ ಆ ಕ್ವೆಶನ್. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಐದರ್ ಡಿಮ್ಯಾಂಡ್ ಕೇಳ್ತಾರೆ ಇಲ್ಲ ಸಪ್ಲೈ ಕೇಳ್ತಾರೆ. ಆಲ್ರೆಡಿ ಡಿಮ್ಯಾಂಡ್ ಬಗ್ಗೆ ಕಲ್ತಿದ್ದೀವಿ ಅಲ್ವಾ. ಸೊ ಈಗ ನಾವಿಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಬಗ್ಗೆ ತಿಳ್ಕೊತಿದ್ದೀವಿ. ಯಾವ ರೀತಿ ಡಿಫೈನ್ ಮಾಡ್ತೀರಾ? ಹೌ ಡು ಯು ಡಿಫೈನ್ ದಿಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ? ಸಿ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕ್ಯಾನ್ ಬಿ ಡಿನೋಟೆಡ್ ಆಸ್ ವಾಟ್? ಅದು ನಾವು ಈ ರೀತಿ ಬರಿಬೋದು, ES ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಅ percentage change in the quantity supplied to the percentage change in price ಅಂತ ಹೇಳ್ಬೋದು. ಓಕೆ, ಸೊ ಈಗ ನಾವು ಫಾರ್ಮುಲಾ ನೋಡಿ ಎಷ್ಟು ಈಸಿಯಾಗಿ ಡಿರೈವ್ ಮಾಡ್ಬೋದು, ನಮಗೆ ಡೆಫಿನೇಷನ್ ಗೊತ್ತಿದ್ರೆ ಅಲ್ವಾ. ಸೊ ನೋಡಿ ಇಲ್ಲಿ ಚೇಂಜ್ ಇನ್ ಕ್ವಾಂಟಿಟಿ, ಚೇಂಜ್ ಅಂದರೆ ಏನು ಸಿಂಬಲ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ? ಡೆಲ್ಟಾ ಅಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಏನು ಬರಿತೀವಿ? ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು 100. ಚೇಂಜ್ ಇನ್ ದ ಕ್ವಾಂಟಿಟಿ ಸಪ್ಲೈಡ್ ಅಂದರೆ ಡೆಲ್ಟಾ ಕ್ಯೂ ಬೈ ಕ್ಯೂ ಇಂಟು ಪರ್ಸೆಂಟೇಜ್ ಇದೆ, ಸೊ ಇಂಟು 100 ಬರ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಇಲ್ಲಿ? ಡಿನಾಮಿನೇಟ್ರಲ್ಲಿ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಇದೆ. ಸೊ ಅಗೈನ್ ಚೇಂಜ್ ಇನ್ ಪ್ರೈಸ್ ಅಂದ್ರೆ ಏನು ಬರಿಬೇಕು? ಡೆಲ್ಟಾ ಪಿ ಅಂತ ಬರಿಬೋದಾ? ಸೊ ವಿ ಕ್ಯಾನ್ ರೈಟ್ ಹಿಯರ್ ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ ಇಂಟು ಪರ್ಸೆಂಟೇಜ್ ಇದೆ, ಸೊ 100 ಅಂತ ಬರಿತೀನಿ. ಓಕೆ, ನೆಕ್ಸ್ಟ್, ಸೊ ಆಫ್ಟರ್ ಸಿಂಪ್ಲಿಫೈಯಿಂಗ್ ದಿಸ್ ವಿ ಕ್ಯಾನ್ ಗೆಟ್ 100 ಕ್ಯಾನ್ಸಲ್ ಆಗತ್ತೆ ನೋಡಿ ಅಲ್ವಾ. ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ. ನೋಡಿ ಇದು ನ್ಯೂಮರೇಟರ್ಗೆ ಹೋಗುತ್ತೆ ಪಿ, ಡೆಲ್ಟಾ ಪಿ ರಿಮೈನ್ಸ್ ಇನ್ ದ ಡಿನಾಮಿನೇಟರ್ ಇಟ್ ಸೆಲ್ಫ್. ಸೊ ನಮ್ಗೇನು ಬರುತ್ತೆ ಫಾರ್ಮುಲಾ? ES is equal to delta Q divided by Q into P divided by delta P. So what do you mean by price elasticity of supply? Write its formula ಅಂದರೂ ಒಂದೇ. ಇಲ್ಲ define price elasticity of supply and write its formula ಅಂತ ಕೇಳಿದ್ರು ಇದೇ ಬರೀತೀರಾ. ಏನು ಬರಿಬೇಕಾಗತ್ತಿಲ್ಲ ನೀವು ಅಂದರೆ it is the percentage change in the quantity supplied to the percentage change in ಪ್ರೈಸ್ ಅಂತ ಬರೆದ್ಬಿಟ್ಟು. ಸೊ ಇದು ಗೊತ್ತಾದರೆ ನಮಗೆ ಫಾರ್ಮುಲಾ ಕೂಡ ನಾವು ಈಸಿಯಾಗಿ ಡಿರೈವ್ ಮಾಡಿದ್ವಿ. ಏನು? ES is equal to, ಇಲ್ಲಿ ಚೇಂಜ್ ಇನ್ ಕ್ವಾಂಟಿಟಿ ಇದೆ ನೋಡಿ. ಚೇಂಜ್ ಅಂದರೆ ನಾವು ಯಾವ ರೀತಿ ಡಿನೋಟ್ ಮಾಡಬೇಕು? ಡೆಲ್ಟಾ ಯೂಸ್ ಮಾಡ್ಬೋದು ಸಿಂಬಲ್ ಅಲ್ವಾ. ಸೊ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪರ್ಸೆಂಟೇಜ್ ಇದೆ, ಸೊ ಇಂಟು 100 ತಗೊಳ್ಳಿ. ನೆಕ್ಸ್ಟ್ ಡಿನಾಮಿನೇಟ್ರಲ್ಲಿ ಏನಿದೆ? ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಇದೆ. ಸೊ ಚೇಂಜ್ ಇನ್ ಪ್ರೈಸ್ ಅಂದರೆ ಏನು ತಗೋತೀರಾ? ಡೆಲ್ಟಾ ಪಿ ತಗೋಬೋದಲ್ವಾ. ಸೊ ಡೆಲ್ಟಾ ಪಿ ಡಿವೈಡೆಡ್ ಬೈ P into 100. Percentage ಇತ್ತು, again 100. So 100 getting cancelled. We remain with these terms. Delta Q by Q whole divided by delta P by P. So ಈಗ ಈ Q ಡಿನಾಮಿನೇಟರಿಗೆ ಬರುತ್ತೆ, ಈ P ಏನಿತ್ತಲ್ವ ಪ್ರೈಸ್ ಅದು ನ್ಯೂಮರೇಟರ್ಗೆ ಹೊರಟೋಗುತ್ತೆ. So thus we obtain the formula for price elasticity of supply as, which is denoted as what? ES is equal to delta Q by Q into P divided by delta P. ಓಕೆ, ಸೊ ಹಾಗಾದರೆ ಏನು ಬರೀತೀರಾ? ES is equal to delta Q divided by Q into P divided by delta P. Okay, this we will be using now to calculate the price elasticity of supply value. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ಕಾನ್ಸೆಪ್ಟ್ ಕೂಡ ಅಷ್ಟೇ. Okay, so this is the formula. ES is equal to delta Q divided by Q into P divided by delta P. So this is a formula to calculate price elasticity of supply. Okay, next ಈಗ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಒಂದು.
ಅಲ್ಲಿ ಇನ್ನೊಂದು ಸಿಂಬಲ್ ನಾವೇನು ಇಲ್ಲಿ ಬರ್ದ್ವಲ್ಲ. ಒನ್ ಮೋರ್ ಥಿಂಗ್ ಹಿಯರ್, ಫಾರ್ಮುಲಾ ಫಾರ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ ಅಲ್ವಾ. ಸೊ ಇಲ್ಲಿ ಡೆಲ್ಟಾ ಕ್ಯೂ ಅಂದರೆ ಗೊತ್ತು ನಮಗೆ, ಏನು ಬರೀತೀರಾ, ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್. ಓಕೆ, ಸೊ ಇಲ್ಲಿ ಡೆಲ್ಟಾ ಪಿ ಅಂದರೆ ಚೇಂಜ್ ಇನ್ ಪ್ರೈಸ್, ಅದೊಂದು ಬರಿಬೇಕಾಗುತ್ತೆ ಅಲ್ಲಿ ನೀವು ಫಾರ್ಮುಲಾ ಬರೆದಾಗ. ಡೆಲ್ಟಾ ಕ್ಯೂ ಇಸ್ what change in the quantity supplied. Okay, change in the quantity supplied. ಓಕೆನಾ. ಸೊ ಇನ್ನೊಂದೇನಿದೆ ಅಲ್ಲಿ, ಡೆಲ್ಟಾ ಪಿ ಇದೆ. ಪಿ ಅಂದರೆ ಗೊತ್ತು, ಕ್ಯೂ ಇಸ್ ಅ ಕ್ವಾಂಟಿಟಿ, ಪಿ ಇಸ್ ಅ ಪ್ರೈಸು. ಡೆಲ್ಟಾ ಪಿ ಅಂದ್ರೇನು, ಚೇಂಜ್ ಇನ್ ದ ಪ್ರೈಸ್. ಚೇಂಜ್ ಇನ್ ದ ಪ್ರೈಸ್ ಆಫ್ ಅ ಗುಡ್ ಅಲ್ವಾ. ಸೊ ಹಂಗಾಗಿ ಇಲ್ಲಿ ನಾವೇನಂತ ಹೇಳ್ತೀವಿ, ಡೆಲ್ಟಾ ಕ್ಯೂ ಇಸ್ ಅ ಚೇಂಜ್ ಇನ್ ದ ಕ್ವಾಂಟಿಟಿ ಸಪ್ಲೈಡ್ ಟು ದ ಮಾರ್ಕೆಟ್ ಆಸ್ ಅ ಮಾರ್ಕೆಟ್ ಪ್ರೈಸ್ ಚೇಂಜಸ್ ಬೈ ಡೆಲ್ಟಾ ಪಿ ಅಂತ ಹೇಳ್ಬೋದು. ಇಲ್ಲ ಫಾರ್ಮುಲಾ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ ಬರೆದ್ಬಿಟ್ಟು ಡೆಲ್ಟಾ ಕ್ಯೂ ಅಂದ್ರೇನು, ಡೆಲ್ಟಾ ಪಿ ಅಂದ್ರೇನು ಅಂತ ಬರೀಬೇಕಾಗುತ್ತೆ. ನಮಗೆ ಗೊತ್ತು ಕ್ಯೂ ಇಸ್ ಅ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ಸಪ್ಲೈಡ್, ಪಿ ಮೀನ್ಸ್ ವಾಟ್, ಇಟ್ ಈಸ್ ಅ ಮಾರ್ಕೆಟ್ ಪ್ರೈಸ್ ಆಫ್ ಅ ಗುಡ್ ಅಲ್ವಾ. ಸೊ ಇಲ್ಲಿ ಡೆಲ್ಟಾ ಕ್ಯೂ ಅಂದರೆ, ಡೆಲ್ಟಾ ಕ್ಯೂ ಇಸ್ ಅ ಚೇಂಜ್ ಇನ್ ದ ಕ್ವಾಂಟಿಟಿ ಸಪ್ಲೈಡ್. ಓಕೆ, ಡೆಲ್ಟಾ ಪಿ ಇಸ್ ಅ ಚೇಂಜ್ ಇನ್ ದ ಪ್ರೈಸ್ ಆಫ್ ಅ ಗುಡ್. ಸೊ now let us take problem regarding the calculation of price elasticity of supply. ಹಾಗಾದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ತಿಳ್ಕೊಬೋದು. ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ವೆರಿ ಈಸಿಲಿ ಅಲ್ವಾ. ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಫಾರ್ಮುಲಾ ಗೊತ್ತು ನಮಗೆ, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮತ್ತು ಕೊಟ್ಟಿರೋಂಥ ಡಾಟಾ ಯೂಸ್ ಮಾಡಿಕೊಂಡು ನಾವು ವೆರಿ ಈಸಿಲಿ ಇ ಎಸ್ ವ್ಯಾಲ್ಯೂನ ಕಂಡುಹಿಡಿಬೋದು. ಇ ಎಸ್ ಅಂದ್ರೇನು, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ. ಸೊ ವಿ ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಲೈಕ್ ದಿಸ್. Suppose the market for cricket balls is perfectly competitive ಇತ್ತು ಅಂದರೆ problem. Suppose the market for cricket balls is perfectly competitive Now they are giving the price. When the price of the cricket ball is rupees 10, let us assume that 200 cricket balls are produced. Cricket balls are produced. Produced in aggregate by the firms. In the market. Okay.
when the price of the cricket ball rises to when the price of the cricket ball rises to when the price of the cricket ball rises to rupees 30, let us assume that let us assume that 1000 cricket balls are produced. Thousand cricket balls are produced in aggregate. By the firm in the market. Then the question is calculate price elasticity of supply. ES ಅಂದ್ರೆ ಏನಲ್ಲಿ ಏನು ತಗೋತೀರಾ? You have to calculate what? Price elasticity of supply. ಅದು ನಾವಿಲ್ಲಿ ಸಿಂಬಲ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ, ES ಅಂತ ಹೇಳಿದ್ದೀನಿ. ಓಕೆ, ಸೊ ಹಾಗಾದ್ರೆ ಡಾಟಾನ ಏನು ಯಾವ ರೀತಿ ಬರ್ಕೋತೀವಿ? ಗಿವನ್ ಅಂದರೆ ಡಾಟಾ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ P1 ಕೊಟ್ಟಿದ್ದಾರಲ್ವಾ, P2 ಕೊಟ್ಟಿದ್ದಾರೆ ತಾನೆ. ಸೊ ಇನಿಷಿಯಲ್ ಪ್ರೈಸ್, ಫಸ್ಟ್ ಪ್ರೈಸ್ ಎಷ್ಟಿತ್ತು ಪ್ರಾಡಕ್ಟ್ಸಿಂದು? P1 ಅಂತ ತಗೋತೀವಿ. ಓಕೆ, ದಟ್ ಈಸ್ ಓಲ್ಡ್ ಪ್ರೈಸ್ ಅಂತ ಹೇಳ್ಬೋದು. ನೀವು ಏನಂತೀರಾ ಇಲ್ಲಿ? ಓಲ್ಡ್ ಪ್ರೈಸ್. ಆಮೇಲೆ P2 ಈಸ್ ಅ ನ್ಯೂ ಪ್ರೈಸ್. ಓಕೆ,